ಎರಡನೇ ರೂಪನಾತ್ಮಕ ಪರೀಕ್ಷೆ FA2 ಪರೀಕ್ಷೆ ಆಗಸ್ಟ್ 2025-26 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರವೊಂದಿಗೆ ಹಾಕ್ತಾ ಇದ್ದೀನಿ. ಆಲ್ರೆಡಿ 6th ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಿಪೇರ್ ಮಾಡಿದ್ದೀವಿ. ಸೊ ಅವುಗಳನ್ನು ಕೂಡ ಹಾಕಿರ್ತೀವಿ ಅಂತ ಹೇಳ್ತಾ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಯಾರಿಗೆಲ್ಲ LBA ಕ್ವಶನ್ ಪೇಪರ್ಗಳನ್ನು ಬೇಕು ಅನ್ನೋರು ಸೊ ಕನ್ನಡದಲ್ಲಿ ಆಗಿರ್ಬೋದು, ಹಿಂದಿ, SS ಮತ್ತು ಸೈನ್ಸಲ್ಲಿ ನಮ್ಮಲ್ಲಿ ಸಿಗ್ತವೆ. ಸೊ ಈ ಜಸ್ಟ್ ನಂಬರ್ ಕೊಡ್ತೀನಿ, ಈ ನಂಬರ್ಗೆ ತಾವುಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಾವುಗಳು ಅದನ್ನು ಪರ್ಚೇಸ್ ಮಾಡ್ಬೋದು. 9964050759 ಮಾಡಿದರೆ LBA ಕ್ವಶನ್ ಪೇಪರ್ಗಳು ನಿಮಗೆ ಸಿಗ್ತವೆ. ಸೊ ನೆಕ್ಸ್ಟ್ ಈ ಕ್ವಶನ್ ಪೇಪರನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಶುರು ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬ್ಲೂ ಪ್ರಿಂಟ್ ನೋಡಿ ಹೇಗಿದೆ ಅಂತ. ಸೊ ಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಅಂಕಗಳು 5 ಇದ್ದಾವೆ, ತಿಳುವಳಿಕೆ 9, ಅನ್ವಯ 6, ಒಟ್ಟಾರೆ 20 ಮಾರ್ಕ್ಸಿನ ಒಂದು ಪ್ರಶ್ನೆ ಪತ್ರಿಕೆ. ಪ್ರಶ್ನೆಗಳನ್ನು ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಫ್ರೆಂಡ್ಸ್, ಎಸ್ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ 8 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 6 ಅಂಕ, ಒಟ್ಟು 20 ಅಂಕ. ಇನ್ನು ಕ್ಲಿಷ್ಟತೆ ಮಟ್ಟತೆ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಫ್ರೆಂಡ್ಸ್, ಸುಲಭಕ್ಕೆ 6 ಅಂಕ, ಸಾಧಾರಣಕ್ಕೆ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕವನ್ನು ವೇಟೇಜನ್ನು ಕೊಟ್ಟಿದ್ದೀವಿ. ಇನ್ನು ಘಟಕವಾರು ಅಂಕ ವಿತರಣೆಯಲ್ಲಿ ಕೇವಲ ನಾನು ಇಲ್ಲಿ 4 ಪಾಠ ತಗೊಂಡಿದ್ದೀನಿ, ಏಕೆಂದರೆ LBAಗೂ ಕೂಡ ಟೈಮ್ಗಳು ಬೇಕು. ಸೊ ಆ ಕಾರಣಕ್ಕೆ ಕೆಲವೊಂದಿಷ್ಟು ಪಾಠಗಳನ್ನು ಬಿಟ್ಟು ನಾನು ಇಷ್ಟು ಮೇನ್ ಪಾಠ ತೊಗೊಂಡಿದ್ದೀನಿ. 4 ವೇದಕಾಲದ ಸಂಸ್ಕೃತಿ, 6 ಹೊಸ ಧರ್ಮಗಳ ಉದಯ, 8 ನಮ್ಮ ಸಂವಿಧಾನ, 11 ಭೂಮಿಯ ಸ್ವರೂಪ ಅಂತಕ್ಕಂಥದ್ದು. ಸೊ 4 ಪಾಠಗಳ ಮೇಲೇ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿರೋದು. ವೇದಕಾಲದ ಸಂಸ್ಕೃತಿಯಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1, ಒಟ್ಟಾರೆ 4 ಅಂಕ. ಹೊಸ ಧರ್ಮಗಳ ಉದಯದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಅಂಕದ 1, ಒಟ್ಟಾರೆ 7 ಅಂಕ. ನಮ್ಮ ಸಂವಿಧಾನದಲ್ಲಿ 1 ಅಂಕದ 2 ಪ್ರಶ್ನೆಗಳಿದ್ದಾವೆ, 2 ಮಾರ್ಕ್ಸ್ ವೇಟೇಜ್ ಕೊಟ್ಟಿದ್ದೀನಿ. ಭೂಮಿಯ ಸ್ವರೂಪದಲ್ಲಿ 1 ಅಂಕದ 2, 2 ಅಂಕದ 1, 3 ಅಂಕದ 1, ಒಟ್ಟಾರೆ 7 ಅಂಕಗಳನ್ನು ನಾನು ಭೂಮಿಯ ಸ್ವರೂಪ ಅಂತಕ್ಕಂಥ ಪಾಠಕ್ಕೆ ಕೊಟ್ಟಿದ್ದೀನಿ. ಓಕೆನಾ. ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕ್ವಶನ್ ಪೇಪರೆಲ್ಲ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬಂದಿದ್ದೀನಿ. ಎಸ್, ಎರಡನೇ ರೂಪನಾತ್ಮಕ ಪರೀಕ್ಷೆ FA2 2025-26 ಮಾದರಿ ಉತ್ತರ ಪತ್ರಿಕೆ, ತರಗತಿ 6, ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 60 ನಿಮಿಷ ಅಂತ ಇದೆ. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. 4 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಪ್ರಶ್ನೆ 1, ಮಹಾಭಾರತ ಬರೆದವರು ಡ್ಯಾಶ್ ಅಂತ ಕೇಳಿದರು. ಎಲ್ಲ ಪ್ರಶ್ನೆಗಳು LBA ಬೇಸ್ಡ್ ಮೇಲೆ ಇದ್ದಾವೆ. LBA ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನು ತೆಗೆದಿಲ್ಲ, ಅದು ಕೂಡ ನಿಮಗೆ ಗೊತ್ತಿರಲಿ. ಸೊ ಮಹಾಭಾರತವನ್ನು ಬರೆದವರು ವ್ಯಾಸರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇದು, ಗೌತಮ ಬುದ್ಧ ಜನಿಸಿದ ಸ್ಥಳ ಡ್ಯಾಶ್ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿ ವನ ಅಂತ ಬರ್ತದೆ. ಸೊ ಇದು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ಮೂರನೇ ಪ್ರಶ್ನೆ, ಸಂವಿಧಾನದ ಹೃದಯ ಡ್ಯಾಶ್ ಅಂತ ಕೇಳಿದರು. ಅಂದರೆ ಯಾವುದನ್ನು ನಾವು ಸಂವಿಧಾನದ ಹೃದಯ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ, ಅದೇನಪ್ಪ ಅಂದರೆ ಸಂವಿಧಾನದ ಪ್ರಸ್ತಾವನೆ ಅನ್ನೋದು ಬರಿಬೇಕಿತ್ತು. ಇನ್ನು 4ನೇದು, ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಅಂತ ಕರಿತೀವಿ ಅಂತ ಕೇಳಿದರು. ಸೊ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಅಂತಲೇ ಕರೀತಾರೆ. 1 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಸೊ ಟೋಟಲಿ 4 ಕ್ವಶನ್, 4 ಮಾರ್ಕ್ ಇದ್ದಾವೆ. ಪ್ರಶ್ನೆ 5 ಇತ್ತು, ವೇದ ಪದದ ಅರ್ಥವೇನು ಅಂತ ಕೇಳಿದರು. ಸೊ ವೇದ ಪದದ ಅರ್ಥ ಜ್ಞಾನ, ತಿಳುವಳಿಕೆ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಅದೇ ಥರ 6ನೇ ಪ್ರಶ್ನೆ, ಮಹಾವೀರನು ಎಲ್ಲಿ ಜನಿಸಿದ ಅಂತ ಕೇಳಿದರು. ಸೊ ಮಹಾವೀರ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದ ಅಂತ ಬರೆದ್ರೆ ಸಾಕು. 7ನೇ ಪ್ರಶ್ನೆ, ಗಣರಾಜ್ಯ ಎಂದರೇನು? ರಾಜ್ಯದ ಚುನಾಯಿತ ಮುಖ್ಯಸ್ಥರಿರುವ ವ್ಯವಸ್ಥೆಯನ್ನು ಗಣರಾಜ್ಯ ಅಂತೀವಿ. ಇಲ್ಲಿ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರೋದು ಗಣರಾಜ್ಯವಾಗಿದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ಪ್ರಪಂಚದಲ್ಲಿ ವಿಶಾಲವಾದ ಮರುಭೂಮಿ ಯಾವುದು ಅಂತ ಕೇಳಿದರು. ಇಲ್ಲಿ ಸಹರಾ ಮರುಭೂಮಿ ಬರ್ತದೆ. ಈ ಸಹರಾ ಮರುಭೂಮಿ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಅತಿ ವಿಶಾಲವಾದ ಅರಮನೆ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗೆ ತೊಗೊಂಡು ಹೋಗ್ತೀನಿ. ಇಲ್ಲಿ ಟೋಟಲಿ 3 ಕ್ವಶನ್ಸ್ ಇದ್ದಾವೆ. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಸೊ ಟೋಟಲಿ ನೀವು ಇಲ್ಲಿ ಎಷ್ಟು ಗಳಿಸ್ಬೋದು? ಎಸ್, 6 ಅಂಕಗಳನ್ನು ಈ ವಿಭಾಗದಿಂದ ನೀವು ಗಳಿಸ್ತೀರಿ. ಸೊ ಫಸ್ಟ್ ಇತ್ತು, ವೇದಗಳ ಕಾಲದ ಆಶ್ರಮಗಳಾವುವು ಅಂತ ಕೇಳಿದರು. ಸೊ ವೇದಗಳ ಕಾಲದಲ್ಲಿ 4 ಆಶ್ರಮಗಳು ಬರ್ತವೆ. ಓಕೆನಾ. ಸೊ ಫಸ್ಟ್ ಬರೋದು ಬ್ರಹ್ಮಚರ್ಯ ಬರ್ತದೆ. ನೆಕ್ಸ್ಟು ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತಕ್ಕಂಥದ್ದು 4 ಆಶ್ರಮಗಳು ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳು ಯಾವುವು ಅಂತ ಕೇಳಿದರು. ಸೊ ಬೌದ್ಧರ ಪವಿತ್ರ ಗ್ರಂಥದ ತ್ರಿಪಿಟಕಗಳಲ್ಲಿ 3 ಬರ್ತದೆ. 1 ವಿನಯ ಪಿಟಕ, 2ನೇದು ಸುತ್ತ ಪಿಟಕ, 3ನೇದು ಅಭಿಧಮ ಪಿಟಕ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಭೂಸ್ವರೂಪಗಳೆಂದರೇನು? ಭೂಸ್ವರೂಪಗಳ ವಿಧಗಳು ಯಾವುವು ಅಂತ ಕೇಳಿದರು. ಹಾಗಾದರೆ ಭೂಸ್ವರೂಪ ಅಂದರೆ ಏನಪ್ಪ ಅಂತಂದ್ರೆ
ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನೇ ನಾವೇನಂತೀವಿ ಭೂಸ್ವರೂಪಗಳು ಅಂತಲೇ ಕರಿತೀವಿ. ಹಾಗಾದ್ರೆ ಭೂಸ್ವರೂಪಗಳು ಮೂರಿದಾವ. ಫಸ್ಟ್ ಒನ್ ಪರ್ವತಗಳು, ಎರಡನೇದು ಪ್ರಸ್ಥಭೂಮಿಗಳು, ಮೂರನೇದು ಮೈದಾನಗಳು ಅಂತಕ್ಕಂಥದ್ದು ಈಸ್ ದ ರೈಟ್ ಆನ್ಸರ್. ಇನ್ನು 3 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಸೊ ಅದರಲ್ಲಿ 12ನೇ ಪ್ರಶ್ನೆ ಜೈನರ ಧಾರ್ಮಿಕ ಕೇಂದ್ರವಾದ ಶ್ರವಣಬೆಳಗೊಳ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಏನು ಬರಿಬೋದು ಸಿಂಪಲ್ ಆಗಂದರೆ, ಶ್ರವಣಬೆಳಗೊಳ ಹಾಸನ ಜಿಲ್ಲೆಯ ಒಂದು ಪ್ರಮುಖ ಜೈನ ಯಾತ್ರಾ ಸ್ಥಳ. ಇದು 2300 ವರ್ಷಗಳಿಗಿಂತ ಹಳೆಯದಾದ ಇತಿಹಾಸ ಹೊಂದಿದ ಮತ್ತು ಇಲ್ಲಿ ವಿಶ್ವದ ಅತಿ ಎತ್ತರದ ಏಕಶಿಲಾಮೂರ್ತಿಗಳಲ್ಲಿ ಒಂದಾದ ಗೋಮಟೇಶ್ವರನ ಪ್ರತಿಮೆ ಇದೆ. ಇದು ಜೈನ ಧರ್ಮದ ಪ್ರಮುಖ ಕೇಂದ್ರ ಅಂತ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಿತು 13ರಲ್ಲಿ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳನ್ನು ಬರೀರಿ ಅಂತ ಕೇಳಿತು. ಒಟ್ಟು ಇಲ್ಲಿ 13 ಸ್ವಾಭಾವಿಕ ಪ್ರದೇಶಗಳಿದ್ದಾವೆ. ಅವುಗಳಲ್ಲಿ ಸಮಭಾಜಕ ವೃತ್ತ ಪ್ರದೇಶ, ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ, ಆಮೇಲೆ ಉಷ್ಣವಲಯದ ಮಾನ್ಸೂನ್ ಪ್ರದೇಶ, ಉಷ್ಣವಲಯದ ನಾಗರಿಕ ಪ್ರದೇಶ, ಉಷ್ಣವಲಯದ ಮರುಭೂಮಿ ಪ್ರದೇಶ, ಸಮಶೀತೋಷ್ಣ ಮರುಭೂಮಿ, ಮೆಡಿಟರೇನಿಯನ್ ಪ್ರದೇಶ, ಬೆಚ್ಚಗಿನ ಸಮಶೀತೋಷ್ಣ ವಲಯದ ಪೂರ್ವ ಅಂಚಿನ ಪ್ರದೇಶ, ತಂಪು ಸಮಶೀತೋಷ್ಣ ವಲಯದ ನಾಗರಿಕ ಪ್ರದೇಶ, ಪ್ರೈರಿ ಮಾದರಿ, ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶ, ಶೀತ ಖಂಡಾಂತರ ಪ್ರದೇಶ, ಟಂಡ್ರಾ ಪ್ರದೇಶ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಎಲ್ಲ ವಿಷಯಗಳು ಕೂಡ ಕ್ವಶನ್ ಪೇಪರು ಕೀ ಆನ್ಸರ್ಗಳನ್ನು ಕೊಡ್ತೀನಿ. ನಮ್ಮದು ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಕೊಡ್ತೀನಿ. ಇವುಗಳಲ್ಲಿ ವರ್ಕಿಂಗ್ PDF ಅನ್ನು ಕೊಡ್ತಾರೆ, ಅದನ್ನು ಯೂಸ್ ಮಾಡಿಕೊಡ್ರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.